ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯನ್ನು ಕೂಡ ಈಗಾಗಲೇ ರೀಚ್ ಆಗಲಿದ್ದಾರೆ. ರಾಗಿಗುಡ್ಡದಿಂದ ಮೆಟ್ರೋ ಮೂಲಕವಾಗಿ ಎಲೆಕ್ಟ್ರಾನಿಕ್ ಸಿಟಿಯ ಕಡೆಗೆ ಈಗಾಗಲೇ ಪ್ರಯಾಣವನ್ನು ಬೆಳೆಸಿರುವಂತಹ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ. ಜೊತೆಗೆ ಐಐಟಿ ಆಡಿಟೋರಿಯಂನ ಸಭಾ ಕಾರ್ಯಕ್ರಮದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇರುವಂತಹ ಕಾರಣವಾಗಿ ಒಂದಷ್ಟು ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಜನರನ್ನು ಉದ್ದೇಶಿಸಿ ಕೂಡ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನರೇಂದ್ರ ಮೋದಿ ಅವರು. ಈಗಾಗಲೇ ಸಮಾಲೋಚನೆಯನ್ನು ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು, ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿವಿಧ ಶಂಕುಸ್ಥಾಪನೆ ಇರಬಹುದು, ಜೊತೆಗೆ 3 ವಂದೇ ಭಾರತ ಮೆಟ್ರೋಗೆ ಹಸಿರು ನಿಶಾನೆಯನ್ನು ತೋರಿಸುವಂತಹ ಕಾರಣವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಇವತ್ತು ಮಧ್ಯಾಹ್ನದವರೆಗೂ ಆಯೋಜನೆ ಮಾಡಿರುವಂತಹ ಕಾರಣವಾಗಿ ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಿದ್ದಾರೆ. ಕಾಂಗ್ರೆಸ್ನ ಮತ್ತು ಬಿಜೆಪಿಯ ನಾಯಕರು ಕೂಡ ಈಗಾಗಲೇ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ವಿಚಾರಗಳು ಏನೇನಿದೆ, ಮೆಟ್ರೋ ಎಲ್ಲಿಂದ ಎಲ್ಲಿಯವರೆಗೂ ಕೂಡ ಹೋಗುತ್ತೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ಅದರಿಂದಾಗಿ ಯಾವ ರೀತಿಯಾಗಿ ಜನರಿಗೂ ಕೂಡ ಉಪಯುಕ್ತ ಆಗುತ್ತೆ ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಅಲ್ಲಿನ ಅಧಿಕಾರಿಗಳ ಮೂಲಕವಾಗಿ ಅವರು ಪಡೆದುಕೊಂಡ್ರು ಸಹ. ಜೊತೆಗೆ ಇದು ನೋಡಿ, ಸಾವಿರಾರು ಕೋಟಿಯ ವೆಚ್ಚದ ಯೋಜನೆಗಳು ಆಗಿರುವಂಥದ್ದು. ಅಂದರೆ ಜನರಿಗೆ ಬಹಳಷ್ಟು ಉಪಯುಕ್ತಕರವಾದಂತಹ ಯೋಜನೆಗಳಿಗೆ ಇವತ್ತು ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂತಂದರೆ, ಬೆಂಗಳೂರಿನಿಂದ ಬೆಳಗಾವಿಗೆ, ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವಂತಹ ವಂದೇ ಭಾರತ ಅಂದರೆ ಜಸ್ಟ್ 8 ಅವರ್ಸಲ್ಲೇ ಬೆಳಗಾವಿಯನ್ನು ರೀಚ್ ಆಗಬಹುದು. ಮೇಲ್ದರ್ಜೆಯ ಯೋಜನೆ ಅಂತಲೂ ಕೂಡ ಹೇಳಬಹುದು. ಬಹಳಷ್ಟು ಈಸಿ ಕೂಡ ಆಗುತ್ತೆ. ಆರಾಮಾಗಿ ಕುತ್ಕೊಂಡು ಊಟ ತಿಂಡಿಯನ್ನು ಮಾಡಿಕೊಂಡು ವಂದೇ ಭಾರತ ಮೆಟ್ರೋದಲ್ಲಿ ಟ್ರೈನ್ನ ಮೂಲಕವಾಗಿ ಆರಾಮಾಗಿ ಹೋಗುವಂತಹ ಯೋಜನೆ ಕೂಡ ಆಗಿರುವಂಥದ್ದು. ಬಹಳಷ್ಟು ದಿನಗಳಿಂದಲೂ ಕೂಡ ಕಾಯ್ತಾ ಇದ್ರು. ಬೆಳಗಾವಿಯನ್ನು ಮತ್ತಷ್ಟು ಹತ್ತಿರಕ್ಕೆ ತರುವಂತಹ ಯೋಜನೆ ಕೂಡ ಇದಾಗಿತ್ತು. ಸೊ ಈಗಾಗಲೇ ಹಸಿರು ನಿಶಾನೆ ಕೂಡ ಸಿಕ್ಕಿದೆ. ಸೊ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀವಿ, ಕೇಂದ್ರ ಸಚಿವೆ ಇದ್ದಾರೆ, ರಾಜ್ಯಪಾಲರಾಗಿರುವಂತಹ ಥಾವರ್ಚಂದ್ ಗೆಹ್ಲೋಟ್ ಅವರು ಇದ್ದಾರೆ, ಇನ್ನು ಎಡಭಾಗದಲ್ಲಿ DCM ಅವರಿದ್ದಾರೆ. ಸೊ ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಎರಡೂ ಪಕ್ಷದ ನಾಯಕರು ಕೂಡ, ಸರ್ಕಾರದ ಯೋಜನೆ ಆಗಿರುವಂತಹ ಕಾರಣವಾಗಿ ಎರಡೂ ಪಕ್ಷದ ನಾಯಕರು ಕೂಡ ಈಗಾಗಲೇ ಅವರಿಗೆ ಸಾಥ್ ಕೊಡ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಗೆ ಯಾವಾಗಲೂ ಮೋದಿ ಅವರು ಬಂದರು ಅಂತಂದರೆ ಸಾಕು, ರಸ್ತೆಯ ಎರಡೂ ಇಕ್ಕೆಲೆಗಳಲ್ಲಿ ಜನ ಕೂಡ ತುಂಬಿ ತುಳುಕ್ತಾ ಇರ್ತಾರೆ. ಜೊತೆಗೆ ಮೋದಿಯವರು ಕೂಡ ಜನರತ್ತ ಕೈ ಬೀಸುವಂಥದ್ದು ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನಗುಮುಖದಲ್ಲಿ ಎಲ್ಲರ ಕಡೆಗೂ ಕೂಡ ಅವರು ರಸ್ತೆಯ ಮಾರ್ಗವಾಗಿ ತೆರಳುವಂತಹ ಸಂದರ್ಭದಲ್ಲಿಯೂ ಕೂಡ ಅವರು ನಗುಮುಖದಿಂದ ಅವರನ್ನು ಕೂಡ ಅವರು ಪ್ರೀತಿಯಿಂದ ಮಾತನಾಡಿಸುವಂತಹ ರೀತಿಯಾಗಿ ಕೂಡ ಅವರು ಹಾಯ್ ಕೂಡ ಮಾಡಿದರು. ಜೊತೆಗೆ ಜನರು ಕೂಡ ಅದೇ ರೀತಿಯಾಗಿ ಅವರನ್ನು ಪ್ರೀತಿಯಿಂದಾಗಿ ವೆಲ್ಕಮ್ ಕೂಡ ಮಾಡಿಕೊಂಡಿರುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸಿದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಎಲೆಕ್ಟ್ರಾನಿಕ್ ಸಿಟಿಯನ್ನು ಕೂಡ ರೀಚ್ ಆಗಲಿದ್ದಾರೆ. ಸೊ ಸಭಾ ಕಾರ್ಯಕ್ರಮದಲ್ಲಿ ಇವತ್ತು ಅವರು ಭಾಷಣವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಗಿಗುಡ್ಡ ಇಲ್ಲಿಂದ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಗೆ ಈಗಾಗಲೇ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ನರೇಂದ್ರ ಮೋದಿ ಅವರು ಪ್ರಯಾಣವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಹಳದಿ ಮಾರ್ಗದಲ್ಲಿ 19.15 ಕಿಲೋಮೀಟರನ್ನು ಕ್ರಮಿಸುವಂಥ ಮೆಟ್ರೋ ಏನಿದೆ, ಜೊತೆಗೆ 5,056 ಕೋಟಿ ವೆಚ್ಚದಲ್ಲಿ ಹಳದಿ ಮಾರ್ಗದ ನಿರ್ಮಾಣ ಏನಿತ್ತು ಅದಕ್ಕೆ ಹಸಿರು ನಿಶಾನೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಚಾಲನೆಯನ್ನು ಕೂಡ ನೀಡಿದರು. ರಾಗಿಗುಡ್ಡ ಬೊಮ್ಮಸಂದ್ರ ಸಂಪರ್ಕ ಮಾಡುವಂತಹ ಹಳದಿ ಮಾರ್ಗ ಏನಿದೆ, ಈ ಒಂದು ಹಳದಿ ಮಾರ್ಗದಲ್ಲಿ 19.15 ಕಿಲೋಮೀಟರ್ ಕ್ರಮಿಸುವಂತಹ ಮೆಟ್ರೋ ಇದಾಗಿರುವಂಥದ್ದು. ರಾಗಿಗುಡ್ಡ ಬೊಮ್ಮಸಂದ್ರ ಮಾರ್ಗದಲ್ಲಿ 16 ನಿಲ್ದಾಣಗಳು ಕೂಡ ಬರುತ್ತೆ. ಸೊ 5,056 ನೋಡಿ ಕೋಟಿ ವೆಚ್ಚದಲ್ಲಿ ಹಳದಿ ಮಾರ್ಗದ ನಿರ್ಮಾಣವನ್ನು ಮಾಡಲಾಗಿರುವಂಥದ್ದು. ಹಳದಿ ಮಾರ್ಗ ಲಕ್ಷಾಂತರ ಟೆಕ್ಕಿಗಳ ಪ್ರಯಾಣಕ್ಕೆ ಕೂಡ ಇದು ಅನುಕೂಲವನ್ನು ಮಾಡಿಕೊಳ್ಳುತ್ತೆ. ಈಗ ರಾಗಿಗುಡ್ಡ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಅಂತಂದಾಗ ಏನು ಎಲ್ಲ IT-BT ಟೆಕ್ಕಿಗಳೇ ವಾಸ ಆಗಿರುವಂಥದ್ದು. ಸಾಕಷ್ಟು ಅವ್ರಿಗೂ ಕೂಡ ಟ್ರಾಫಿಕ್ನ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು. ಈಗ ಮೆಟ್ರೋ ಬಂತು ಅಂತಂದರೆ ಏನಾಗುತ್ತೆ, ಟ್ರಾಫಿಕ್ನ ಸಮಸ್ಯೆ ಸ್ವಲ್ಪ ತಗ್ಗುತ್ತೆ, ಅವ್ರಿಗೂ ಈಸಿಯಾಗಿ ಹೋಗ್ಬೋದು. ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ರೀಚ್ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಬಹಳಷ್ಟು ಉಪಯುಕ್ತವಾದಂತಹ ಯೋಜನೆ ಕೂಡ ಇದಾಗಿರುವಂಥದ್ದು. ಜೊತೆಗೆ ವಂದೇ ಭಾರತ ಮೆಟ್ರೋ ಏನಿದೆ, ಟ್ರೈನ್ಗಳನ್ನು ಕೂಡ ಹಸಿರು ನಿಶಾನೆಯನ್ನು ತೋರಿಸುವಂತಹ ಮೂಲಕವಾಗಿ ಅದು ಕೂಡ ಉಪಯುಕ್ತವಾದಂತಹ ಜನರಿಗೆ ಬಹಳಷ್ಟು ಈಸಿಯಾಗಿ ತಾವು ಎಲ್ಲಿ ಅವರು ಡೆಸ್ಟಿನಿ ಏನಿರುತ್ತೆ ಅದನ್ನು ರೀಚ್ ಆಗುವಂತಹ ವಿಚಾರ ಏನಿದೆ ಅದನ್ನು ಕೂಡ ಭಾಳ ಈಸಿ ಮಾಡಿಕೊಟ್ರು ನರೇಂದ್ರ ಮೋದಿಯವರು ಅನ್ನುವಂತಹ ವಿಚಾರ ಕೂಡ ಪ್ರಸ್ತುತವಾಗಿ ಇರುವಂಥದ್ದು. ಇನ್ನು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ರೀಚ್ ಆಗುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿಗೆ ಅವರು ರೀಚ್ ಆಗ್ತಾರೆ.
ಜೊತೆಗೆ ಆನಂತರವಾಗಿ ಅಲ್ಲಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಂತರವಾಗಿ ಮತ್ತೆ ಇವತ್ತು ವಾಪಸ್ ಆಗಲಿದ್ದಾರೆ. 3 ಗಂಟೆಯ ಸಮಯದ ನಂತರವಾಗಿ ನರೇಂದ್ರ ಮೋದಿಯವರು ಮತ್ತೆ ದೆಹಲಿಗೆ ಅವರು ಪ್ರಯಾಣವನ್ನು ಕೂಡ ಬೆಳೆಸಲಿರುವಂಥದ್ದು. ಈಗ 10 ಗಂಟೆಯಿಂದ ಹಿಡಿದು 10:30ಯಿಂದ ಹಿಡಿದು ಈಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿಯವರು ಪಾಲ್ಗೊಳ್ತಾ ಇರುವಂತಹ ದೃಶ್ಯಾವಳಿಗಳ ಅದರ ನೇರ ಪ್ರಸಾರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಹೋದ್ರು, ರಸ್ತೆಯ ಮೂಲಕವಾಗಿ ಹೋಗಿರುವಂಥದ್ದು ಇರ್ಬೋದು, ಮೆಟ್ರೋ ಮೂಲಕವಾಗಿ ಈಗಾಗಲೇ ಪ್ರಯಾಣವನ್ನು ಬೆಳೆಸ್ತಾ ಇರುವಂತಹ ವಿಚಾರಗಳಿರ್ಬೋದು, ಎಲ್ಲವನ್ನೂ ಕೂಡ ಈಗಾಗಲೇ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಾಗಿ ಕಂಪ್ಲೀಟ್ ಆಗಿ ಇವತ್ತು ಬೆಂಗಳೂರು ಸಂಪೂರ್ಣಮಯವಾಗಿ ಮೋದಿ ಮೇನಿಯಾ ಶುರುವಾಗಿರುವಂಥದ್ದು. ಈಗಾಗಲೇ ಬೆಳಗ್ಗಿನಿಂದಲೂ ಕೂಡ ಮೋದಿ ಮೇನಿಯಾ ಇದೆ ಬೆಂಗಳೂರಿನಲ್ಲಿ. ಮೋದಿ ಅವರ ಹವಾ ಇರುವಂಥದ್ದು. ಜೊತೆಗೆ ಇನ್ನು ಎಲ್ಲ ಕಡೆಯಲ್ಲೂ ಕೂಡ ಕಮಲ ಎದ್ದು ಕಾಣಿಸ್ತಾ ಇದೆ. ರಸ್ತೆಯ ಇಕ್ಕಳಗಳಲ್ಲಿ ಕೂಡ ಇರ್ಬೋದು, ಜೊತೆಗೆ ಕಮಲದ ಅಥವಾ BJP ಪಕ್ಷದ ಧ್ವಜ ಏನಿದೆ, ಸೊ ಇವೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇದೆ ಇವತ್ತು. ಜೊತೆಗೆ ಇದು ಸರ್ಕಾರದ ಯೋಜನೆ ಆಗಿರುವಂತಹ ಕಾರಣವಾಗಿಯೂ ಕೂಡ CM ಸಿದ್ದರಾಮಯ್ಯ ಅವರು, DCM ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸಚಿವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯ IIIT ಆಡಿಟೋರಿಯಂನಲ್ಲಿ ಇವತ್ತು ಸಭಾ ಕಾರ್ಯಕ್ರಮ ಕೂಡ ಇದೆ. ಈ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ತೆರಳ್ತಾ ಇರುವಂಥದ್ದು ನರೇಂದ್ರ ಮೋದಿಯವರು. ಸೊ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕೇಂದ್ರ ಸಚಿವರಾದಂತಹ ಮನೋಹರ್ ಲಾಲ್ ಖಟ್ಟರ್, ಅಶ್ವಿನಿ ವೈಷ್ಣವ್, HD ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಂಸದ ತೇಜಸ್ವಿ ಸೂರ್ಯ, ರಾಜ್ಯ BJP ಅಧ್ಯಕ್ಷ BY ವಿಜಯೇಂದ್ರ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಅಂದರೆ 9 ಗಣ್ಯರಿಗೆ ಮಾತ್ರ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ನೀಡಲಾಗ್ತಾ ಇರುವಂತಹ ಕಾರಣವಾಗಿ ಸೊ ಈ ಒಂದು ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸೊ ಈಗಾಗಲೇ ನೀವು ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ವಂದೇ ಭಾರತ್ ಅಂದರೆ 3 ಮೆಟ್ರೋ ನಿಶಾನಿಯನ್ನು, ಹಸಿರು ನಿಶಾನಿಯನ್ನು ತೋರಿಸಿರುವಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮೆಜೆಸ್ಟಿಕ್ನಿಂದ 3 ವಂದೇ ಭಾರತ್ ರೈಲಿಗೆ ಈಗಾಗಲೇ ಹಸಿರು ನಿಶಾನಿಯನ್ನು ಕೂಡ ತೋರಿಸಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ರಾಗಿಗುಡ್ಡಕ್ಕೂ ಬಂದರು, ಅಲ್ಲಿ ಹಸಿರು ಮಾರ್ಗಕ್ಕೂ ಕೂಡ ಹಸಿರು ನಿಶಾನಿಯನ್ನು ಕೂಡ ಅವರು, ಹಳದಿ ಮಾರ್ಗಕ್ಕೂ ಕೂಡ ಹಸಿರು ನಿಶಾನಿಯನ್ನು ಕೂಡ ತೋರಿಸಿದ್ರು. ಅದರ ದೃಶ್ಯಾವಳಿಯನ್ನು ಕೂಡ ಗಮನಿಸಿದ್ದೀರಿ. ಅದಾದಂತಹ ನಂತರವಾಗಿ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಗೆ ಈಗಾಗಲೇ 3 ಕಾರ್ಯಕ್ರಮ ಇವತ್ತು ಇರುವಂಥದ್ದು. ಒಂದು ಕಡೆ ವಂದೇ ಭಾರತ ಟ್ರೈನ್ ಏನಿದೆ ಅದಕ್ಕೆ ಹಸಿರು ನಿಶಾನಿಯನ್ನು ತೋರಿಸಿರುವಂಥದ್ದು. ಅದಾದಂತಹ ನಂತರವಾಗಿ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನಿಯನ್ನು ತೋರಿಸಿದ್ರು. ಈಗಾಗಲೇ IIT ಆಡಿಟೋರಿಯಂನತ್ತ ಅವರು ಪ್ರಯಾಣವನ್ನು ಬೆಳೆಸಿರುವಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಮೆಟ್ರೋ ಮೂಲಕವಾಗಿ ಬರ್ತಾರೆ, ಆನಂತರವಾಗಿ ರಸ್ತೆ ಮೂಲಕವಾಗಿ ಅವರು ಸಂಚಾರವನ್ನು ಕೂಡ ನಡೆಸಲಿದ್ದಾರೆ, ಅಂದರೆ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಏನಿದೆ IIT ಆಡಿಟೋರಿಯಂನಲ್ಲಿ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಮಂದಿಗೆ ಮಾತ್ರ ಅಥವಾ ಗಣ್ಯರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿರುವಂತಹ ದೃಷ್ಟಿಯಿಂದಾಗಿ ಒಂದಷ್ಟು ನಾಯಕರು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಗುಡ್ಡಾಟು ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನರೇಂದ್ರ ಮೋದಿ ಅವರು. ನಮ್ಮ ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರನ್ನು ನೀವು ಕಾಣಬಹುದು. ಹಳದಿ ಮಾರ್ಗಕ್ಕೆ ಅವರು ಹಸಿರು ನಿಶಾನಿಯನ್ನು ತೋರಿಸಿದಂತಹ ನಂತರವಾಗಿ ಅಲ್ಲಿಂದ ಅವರು ಹೊರಟು ಬರ್ತಾ ಇರುವಂತಹ ದೃಶ್ಯಾವಳಿ.